ಕಾವೇರಿ ಗುತ್ತಿಗೆ ವಿಷಯದಲ್ಲಿ ಲಂಚ ಸ್ವೀಕರಿಸುತ್ತಿರುವಾಗಲೇ ಸಿಕ್ಕಿಬಿದ್ದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಜೈಲು ಪಾಲಾಗಿದ್ದಾರೆ. ನಿನ್ನೆ ಲಂಚ ಪ್ರಕರಣದಲ್ಲಿ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ರು. ಇಂದು ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಕೋರ್ಟ್ 9 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಮಾರ್ಚ್ 2ರವರೆಗೂ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಆದೇಶ ನೀಡಿದ್ದಾರೆ. ಈ ಮೂಲಕ ಬಿಜೆಪಿ ಶಾಸಕ ಪರಪ್ಪನ ಅಗ್ರಹಾರದ ಜೈಲು ಸೇರಿದ್ದಾರೆ. ನಿನ್ನೆ 5 ಲಕ್ಷ ಲಂಚ ಪಡೆಯುವಾಗ ಚಂದ್ರು ಲಮಾಣಿ ಸಿಕ್ಕಿಬಿದ್ದಿದ್ರು. ಇನ್ನು ಶಾಸಕ ಚಂದ್ರು ಲಮಾಣಿ ಜೈಲು ಸೇರಿದ್ರೆ ಇತ ಶಾಸಕರ ಮನೆ ಕಚೇರಿ ಬಿಕೋ ಅಂತಿದೆ. ಲಂಚ ಕೇಸ್ನಲ್ಲಿ ಜೈಲು ಸೇರಿದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ವಿಷಯ ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸುತ್ತಿದ್ದಾರೆ. ಸಚಿವ ಈಶ್ವರ ಖಂಡ್ರೆ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ನಾನು ಈ ಹಿಂದೆಯೂ ಹೇಳಿದ್ದೆ, ಅಪರಾಧ ಮಾಡೋರು ಬಿಜೆಪಿಯವರೇ, ಅವರೇ ದೂರು ಕೊಡ್ತಾರೆ, ಅವರೇ ತನಿಖೆ ಮಾಡ್ತಾರೆ, ಅವರೇ ತೀರ್ಪು ಕೊಡ್ತಾರೆ. ಬಿಜೆಪಿಯವರ ಸಂಸ್ಕೃತಿಯೇ ಇಂಥದ್ದು ಅಂತ ಕಿಡಿಕಾರಿದ್ರು. ಈಗ ಜನರ ಮುಂದೆ ಅವರ ಬಣ್ಣ ಬಯಲಾಗಿದೆ. ಜನರೇ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಲಂಚ ಪಡೆದಿರೋದು ಮೇಲ್ನೋಟಕ್ಕೆ ಸಾಬೀತಾಗಿದ್ದಕ್ಕೆ ಕ್ರಮ ತೆಗೆದುಕೊಂಡಿದ್ದಾರೆ. ಅದನ್ನು ಬಿಜೆಪಿಯವರು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಅಂದ್ರೆ ರಾಜಕೀಯದಲ್ಲಿ ಇರಲು ಲಾಯಕ್ಕಿಲ್ಲ ಅಂತ ಈಶ್ವರ್ ಖಂಡ್ರೆ ವಾಗ್ದಾಳಿ ನಡೆಸಿದ್ರು. ದೇಶದಲ್ಲಿ ಉಗ್ರ ಸಂಘಟನೆಗಳೊಂದಿಗೆ ಕೈ ಜೋಡಿಸಿರುವ ಭಯೋತ್ಪಾದಕ ಜಾಲಗಳನ್ನು ಮಟ್ಟ ಹಾಕಲು ಪೊಲೀಸರು ಹಾಗೂ ಎನ್ಐಎ ಜಂಟಿ ಕಾರ್ಯಾಚರಣೆ ನಡೆಸುತ್ತಿದೆ. ಈ ಕಾರ್ಯಾಚರಣೆಯಲ್ಲಿ ಇಂದು ಐಎಸ್ಐ ಹಾಗೂ ಬಾಂಗ್ಲಾದೇಶ ಮೂಲದ ಉಗ್ರಗಾಮಿ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ್ದ 8 ಶಂಕಿತ ಉಗ್ರರ ಹೆಡೆಮುರಿ ಕಟ್ಟಿದ್ದಾರೆ. ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಭಯೋತ್ಪಾದಕ ದಾಳಿಯನ್ನ ಯೋಜಿಸಲು ವಿದೇಶಿ ಉಗ್ರಗಾಮಿ ಸಂಘಟನೆಗಳ ಸಂಪರ್ಕದೊಂದಿಗೆ ಕಾರ್ಯಾಚರಣೆ ನಡೆಸ್ತಾ ಇದ್ದ 8 ಮಂದಿ ಶಂಕಿತರನ್ನ ಬಂಧಿಸಲಾಗಿದೆ. ಇದರಲ್ಲಿ 6 ಮಂದಿಯನ್ನ ತಮಿಳುನಾಡಿನಲ್ಲಿ ಸೆರೆ ಹಿಡಿಯಲಾಗಿದ್ದು, ಉಳಿದ 2ರನ್ನ ಪಶ್ಚಿಮ ಬಂಗಾಳದಲ್ಲಿ ಬಂಧಿಸಲಾಗಿದೆ. 6 ಮಂದಿ ಶಂಕಿತ ಉಗ್ರರು ತಮಿಳುನಾಡಿನ ತಿರುಪ್ಪೂರು ಜಿಲ್ಲೆಯಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕ ಸೋಗಿನಲ್ಲಿದ್ರು. ಬಂಧಿತರನ್ನ ಮಿಜಾನುರ್ ರೆಹಮಾನ್, ಮೊಹಮ್ಮದ್ ಶಬದ್, ಉಮರ್, ಮೊಹಮ್ಮದ್ ಲಿಥನ್, ಮೊಹಮ್ಮದ್ ಶಾಹಿದ್ ಮತ್ತು ಮೊಹಮ್ಮದ್ ಉಜ್ಜಲ್ ಅಂತ ಗುರುತಿಸಲಾಗಿದೆ. ಇನ್ನು ಉಳಿದ 2 ಶಂಕಿತರನ್ನ ಪಶ್ಚಿಮ ಬಂಗಾಳದಲ್ಲಿ ಬಂಧಿಸಲಾಗಿದೆ. ಇವರಲ್ಲಿ ಕೆಲವರು ಬಾಂಗ್ಲಾದೇಶದ ಪ್ರಜೆಗಳಾಗಿದ್ದು, ತಮ್ಮ ಗುರುತನ್ನ ಮರೆಮಾಚಲು ನಕಲಿ ಆಧಾರ್ ಕಾರ್ಡ್ಗಳನ್ನು ಬಳಸ್ತಾ ಇದ್ರು. ಸರ್ಕಾರಿ ಆಸ್ಪತ್ರೆಯ ಔಷಧಿ ತಿಪ್ಪೆಗುಂಡಿಗೆ ಬಿಸಾಕಿದ ಪ್ರಕರಣದಲ್ಲಿ ಕೊನೆಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಔಷಧಿ ಬಿಸಾಡಿದ ಸ್ಥಳಕ್ಕೆ ಸಹಾಯಕ ಔಷಧ ನಿಯಂತ್ರಕರು ಭೇಟಿ ನೀಡಿ ಪರಿಶೀಲಿಸಿದ್ರು. ರಾಯಚೂರು ಡಿಎಚ್ಒ ಸುರೇಂದ್ರ ಬಾಬು ಭೇಟಿ ನೀಡಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ವೈದ್ಯರಿಗೆ ಮೆಡಿಕಲ್ನವರು ಕೊಟ್ಟು ಹೋಗಿರುವ ಸಿರಪ್ಗಳನ್ನು ಬಿಸಾಕಿದ್ದಾರೆ. ಚುಚ್ಚುಮದ್ದು ಸೂಜಿಗಳ ಬಗ್ಗೆ ಪರಿಶೀಲನೆ ನಡೆಸುತ್ತೇವೆ. ಈಗಾಗಲೇ ಇಲಾಖೆಯಲ್ಲಿ ನಾವು ಹಲವು ರೀತಿಯ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದೇವೆ. ಆದರೆ ಯಾರೋ ಬಿಸಾಕಿ ಇಲಾಖೆಗೆ ಕೆಟ್ಟ ಹೆಸರು ತರಲು ಪ್ರಯತ್ನಿಸಿದ್ದಾರೆ. ಇಲ್ಲಿ ಯಾರು ಬಿಸಾಕಿದ್ದಾರೆ ಅನ್ನೋದರ ಕುರಿತು ಪೊಲೀಸರ ಗಮನಕ್ಕೆ ತರ್ತೇವೆ. ತನಿಖಾ ವರದಿ ಬಂದ ಬಳಿಕ ರಾಜ್ಯ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತರ್ತೇನೆ. ಅಧಿಕಾರಿಗಳು ಹೇಳಿದಂತೆ ಕ್ರಮ ಕೈಗೊಳ್ಳೋದಾಗಿ ಹೇಳಿದರು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ಮಧ್ಯೆ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದ್ದು, ಈ ಬಗ್ಗೆ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಸದ್ಯಕ್ಕೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ. ಮುಂದೆ ದಲಿತ ಸಿಎಂ ಆಗಬಾರದು ಅಂತ ಹೇಳಲ್ಲ, ಮುಂದೆ ದಲಿತ ಸಿಎಂ ಆಗಬೇಕು. ಅದಕ್ಕೆ ಅವಕಾಶ, ಸನ್ನಿವೇಶಗಳು ಬರಬೇಕು. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯ ಎಲ್ಲರೂ ಸೇರಿ ಸೂಕ್ತ ದಲಿತ ನಾಯಕರನ್ನ ರಾಜ್ಯದ ಸಿಎಂ ಆಗಿ ಕೂರಿಸಬೇಕು. ಇದು ಎಲ್ಲರ ಆಸೆ ಆಗಿದೆ ಅಂತ ಹೇಳಿದರು. ರಾಜ್ಯದಲ್ಲಿ ದಲಿತರ ಪ್ರಮಾಣ ಗಣನೀಯವಾಗಿದೆ. ಕಾಂಗ್ರೆಸ್ಗೆ ದಲಿತರೇ ಬೆನ್ನೆಲುಬು ಆಗಿದ್ದಾರೆ. ದಲಿತರು ಓಟ್ ಕೊಟ್ಟು ಅವರ ನಾಯಕರು ಸುಮ್ಮನಿದ್ದಾರೆ. ಬೇರೆಯವರು ಮುಖ್ಯಮಂತ್ರಿ ಆಗುವಾಗ ಅದರ ಬಗ್ಗೆ ಚರ್ಚೆಗಳಾಗುತ್ತೆ. ಇದನ್ನ ಹೈಕಮಾಂಡ್ ಗಮನದಲ್ಲಿ ಇಟ್ಕೊಂಡಿದೆ. ಸಿದ್ದರಾಮಯ್ಯ ಇರುವ ತನಕ ಅವರೇ ಮುಖ್ಯಮಂತ್ರಿ. ನಂತರದ ದಿನಗಳಲ್ಲಿ ಎಲ್ಲರೂ ಸೇರಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹಕ್ಕೊತ್ತಾಯ ಮಾಡಿದ್ರು. ಕಾಂತಾರ ಚಾಪ್ಟರ್ 1ರ ಯಶಸ್ವಿ ಬೆನ್ನಲ್ಲೇ ಇದೀಗ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ತೆಲುಗು ಭಾಷೆಯ ಜೈ ಹನುಮಾನ್ ಚಿತ್ರದಲ್ಲಿ ಆಂಜನೇಯ ಪಾತ್ರಕ್ಕೆ ಬಣ್ಣ ಹಚ್ಚಲಿದ್ದಾರೆ. ಈ ಹಿನ್ನೆಲೆ ಹನುಮ ಜನ್ಮಸ್ಥಳದಲ್ಲಿ ಜೈ ಹನುಮಾನ
ಚಿತ್ರದ ಮುಹೂರ್ತದಲ್ಲಿ ರಿಷಬ್ ಶೆಟ್ಟಿ ಭಾಗಿಯಾಗಿದ್ದಾರೆ. ಅಂಜನಾದ್ರಿ ಬೆಟ್ಟಕ್ಕೆ ನಟ ರಿಷಬ್ ದಂಪತಿ ಆಗಮಿಸಿ ದೇವರಿಗೆ ಪೂಜೆ ಸಲ್ಲಿಸಿದ್ರು. ಅಂಜನಾದ್ರಿಯಲ್ಲಿ ಜೈ ಹನುಮಾನ್ ಸಿನಿಮಾಗೆ ಮುಹೂರ್ತ ಇಂದು ಇಡಲಾಗಿದ್ದು, ಮುಹೂರ್ತದಲ್ಲಿ ರಿಷಬ್ ಶೆಟ್ಟಿ, ಪ್ರಗತಿ ಶೆಟ್ಟಿ ದಂಪತಿ ಭಾಗಿಯಾಗಿದ್ರು. ನಿರ್ದೇಶಕ ಪ್ರಶಾಂತ್ ವರ್ಮಾ ನಿರ್ದೇಶನದಲ್ಲಿ ಜೈ ಹನುಮಾನ್ ಚಿತ್ರ ಮೂಡಿ ಬರಲಿದೆ. ಮಲ್ಪೆ ಬಂದರು ಸಮೀಪ ಖಾರದ ಪುಡಿ ಎರಚಿ ಮೀನು ವ್ಯಾಪಾರಿಗೆ ಹಲ್ಲೆ ಮಾಡಿ ಚಿನ್ನದ ಸರ ಎಗರಿಸಿದ್ದ ಓರ್ವ ಆರೋಪಿಯನ್ನ ಮಲ್ಪೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ 6 ಲಕ್ಷ ರೂಪಾಯಿ ಮೌಲ್ಯದ 37.570 ಗ್ರಾಂ ತೂಕದ ಸರವನ್ನ ವಶಪಡಿಸಿಕೊಂಡಿದ್ದಾರೆ. ದಯಾನಂದ ಕುಂದರ್ ಬಳಿ ಒಬ್ಬ ಆರೋಪಿ ಮೀನಿನ ಬಗ್ಗೆ ವಿಚಾರಿಸಿ ಏಕಾಏಕಿ ಖಾರದ ಪುಡಿ ಎರಚಿ ಸ್ವಲ್ಪ ದೂರ ಎಳೆದೊಯ್ದಿದ್ದಾನೆ. ಬಳಿಕ ಇನ್ನಿಬ್ಬರು ಆರೋಪಿಗಳು ಸೇರಿ ಚಾಕು ತೋರಿಸಿ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನ ಕೊಡಲು ಒತ್ತಾಯಿಸಿದ್ರು. ಕೊಡದಿದ್ದಾಗ ಮೂವರು ಸೇರಿ ಹಲ್ಲೆ ನಡೆಸಿ ಸರ ಎಗರಿಸಿ ಪರಾರಿಯಾಗಿದ್ರು. ಮಲ್ಪೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಪ್ರಕರಣದ ಪ್ರಮುಖ ಆರೋಪಿ ಮುತ್ತಣ್ಣ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ನೆಲಮಂಗಲ ರಸ್ತೆ ಬಳಿ ಗೋದಾಮು ಹೊತ್ತಿ ಉರಿದಿದ್ದು ಮುಗಿಲೆತ್ತರಕ್ಕೆ ಹೊಗೆ ಚಿಮ್ಮಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಪರ್ಫ್ಯೂಮ್ ಗೋದಾಮಿಗೆ ಬೆಂಕಿ ಹೊತ್ಕೊಂಡಿದೆ. ಒಂದೇ ಜಾಗದಲ್ಲಿ 5ಕ್ಕೂ ಹೆಚ್ಚು ಗೋದಾಮುಗಳಿದ್ದು ಅಕ್ಕಪಕ್ಕದ ಗೋದಾಮುಗಳಿಗೆ ಬೆಂಕಿ ಆವರಿಸಿದೆ. 3 ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ದೌಡಾಯಿಸಿ ಅಗ್ನಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಫ್ರೀ ಟಿಕೆಟ್ ಪಡೆಯೋಕೆ ಅಪ್ರಾಪ್ತನೊಬ್ಬ ಕಂಡಕ್ಟರ್ಗೆ ಕ್ವಾಟ್ಲೆ ಕೊಟ್ಟಿದ್ದಾನೆ. ನೀತು ಅಂತ ಹೆಸರು ಹೇಳಿ ಅಪ್ರಾಪ್ತ ಆಧಾರ್ ಕಾರ್ಡ್ ತೋರಿಸಿದ್ದ. ಆದರೆ ಆಧಾರ್ ಕಾರ್ಡ್ನಲ್ಲಿ ಹುಡುಗಿ ಹೆಸರು ಇದ್ದು ಫೋಟೋ ಮಾತ್ರ ಹುಡುಗನದ್ದಾಗಿತ್ತು. ನಾನು ಹುಡುಗಿ, ಫ್ರೀ ಟಿಕೆಟ್ ಕೊಡಿ ಅಂತ ಅಪ್ರಾಪ್ತ ಕಿರಿಕ್ ತೆಗೆದಿದ್ದಾನೆ. ವಡ್ಡರಪಾಳ್ಯ ವಿಳಾಸದ ಆಧಾರ್ ತೋರಿಸಿ ಹುಚ್ಚಾಟ ಮೆರೆದ ಅಪ್ರಾಪ್ತ ಕೊನೆಗೂ ತಗಲಾಕೊಂಡಿದ್ದಾನೆ. ರಾಜಧಾನಿಯಲ್ಲಿ ರೋಡ್ ರೇಜ್ ಪುಂಡಾಟ ಎಲ್ಲಿವರೆಗೆ ತಲುಪಿದೆ ಅಂದ್ರೆ ಆಂಬ್ಯುಲೆನ್ಸ್ ಅನ್ನು ಬಿಡದೆ ಹುಚ್ಚಾಟ ಮೆರೆದಿದ್ದಾರೆ. ಆನೇಕಲ್ ಸಮೀಪದ ಅಲಯನ್ಸ್ ಕಾಲೇಜು ಮುಂಭಾಗ ಈ ಘಟನೆ ನಡೆದಿದೆ. ರೋಗಿಯನ್ನ ಕರೆತರಲು ಎಮರ್ಜೆನ್ಸಿ ಸೈರನ್ ಹಾಕಿ ಆಂಬ್ಯುಲೆನ್ಸ್ ಹೊರಟಿತ್ತು. ಈ ವೇಳೆ ಆಂಬ್ಯುಲೆನ್ಸ್ ಅಲಯನ್ಸ್ ಕಾಲೇಜು ಮುಂಭಾಗ ಪಾರ್ಕ್ ಮಾಡಿದ್ದ ಕಾರಿಗೆ ಆಂಬ್ಯುಲೆನ್ಸ್ ಟಚ್ ಆಗಿತ್ತು. ಇಷ್ಟಕ್ಕೆ ಆಂಬ್ಯುಲೆನ್ಸ್ ಅಡ್ಡಗಟ್ಟಿದ್ದ ಕಾರು ಚಾಲಕ ಮತ್ತು ಅಲಯನ್ಸ್ ವಿದ್ಯಾರ್ಥಿಗಳು ಆಂಬ್ಯುಲೆನ್ಸ್ ಹೋಗಲು ಬಿಡದೆ ಅಡ್ಡಗಟ್ಟಿ ಪುಂಡಾಟ ಮೆರೆದಿದ್ದಾರೆ. 10 ನಿಮಿಷ ಆಂಬ್ಯುಲೆನ್ಸ್ ಅಡ್ಡಗಟ್ಟಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ ರೋಗಿ ಜೀವದ ಜೊತೆ ಚೆಲ್ಲಾಟ ಆಡಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಕೇಳಿಕೊಂಡ್ರು ಬಿಡದ ಪುಂಡರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಡು ರಸ್ತೆಯಲ್ಲಿ ಪುಂಡಾಟ ಮೆರೆದಿದ್ದಾರೆ. ಸ್ಥಳಕ್ಕೆ ಆನೇಕಲ್ ಪೊಲೀಸರು ಭೇಟಿ ನೀಡಿ ಆಂಬ್ಯುಲೆನ್ಸ್ ಅಡ್ಡಗಟ್ಟಿದವರಿಗೆ ಬುದ್ಧಿಮಾತು ಹೇಳಿ ಬಿಟ್ಟು ಕಳಿಸಿದ್ದಾರೆ. ಗಾಂಜಾ ಮಾರಾಟಕ್ಕೆ ಯತ್ನಿಸ್ತಾ ಇದ್ದ ಕೊಡಗಿನ 2 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ವಿರಾಜಪೇಟೆ ನಗರದ ಸುಣ್ಣಕಲ್ಲು ಗ್ರಾಮದ ಅಜೈನರ್ ಹಾಗೂ ಬಾಳುಗೋಡಿನ ಮೊಹಮ್ಮದ್ ಅನ್ನೋರನ್ನ ಬಂಧಿಸಲಾಗಿದೆ. ಬಂಧಿತರಿಂದ 1 ಕೆಜಿ 60 ಗ್ರಾಂ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಅಮತ್ತಿ ರಸ್ತೆ ಬದಿ ಗಾಂಜಾ ಮಾರಾಟಕ್ಕೆ ಯತ್ನಿಸ್ತಾ ಇದ್ದ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಲಾಗಿದ್ದು ಆರೋಪಿಗಳನ್ನು ಬಂಧಿಸುವಲ್ಲಿ ವಿರಾಜಪೇಟೆ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇತ್ತೀಚೆಗೆ ಆನ್ಲೈನ್ ಗೇಮ್ಗೆ ದಾಸರಾಗಿ ಅಪ್ರಾಪ್ತರು ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಬೆನ್ನಲ್ಲೇ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡುವ ಚಿಂತನೆಯನ್ನ ರಾಜ್ಯ ಸರ್ಕಾರ ನಡೆಸಿದೆ. ಶೀಘ್ರದಲ್ಲೇ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ ಮಾಡುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವು ಕೊಟ್ಟಿದ್ದಾರೆ. ವಿಶ್ವವಿದ್ಯಾಲಯಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಲಾಗಿದೆ. 16 ವರ್ಷ ಒಳಗಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ ಮಾಡುವ ಬಗ್ಗೆ ವಿಶ್ವವಿದ್ಯಾಲಯದ ಕುಲಪತಿಗಳಿಂದಲೂ ಅಭಿಪ್ರಾಯ ಪಡೆದಿದ್ದು ಅವರು ಸಮ್ಮತಿಸಿದ್ದಾರೆ. ಆಸ್ಟ್ರೇಲಿಯಾ ಸೇರಿ ಅನೇಕ ದೇಶಗಳಲ್ಲಿ ಮೊಬೈಲ್ ಬ್ಯಾನ್ ಇದೆ. ಸೋಷಿಯಲ್ ಮೀಡಿಯಾಗಳಿಂದ ವಿದ್ಯಾರ್ಥಿಗಳು ಹಾಳಾಗ್ತಿದ್ದಾರೆ. ಹೀಗಾಗಿ ಕಾಲೇಜು ಒಳಗೆ ಮೊಬೈಲ್ ಬ್ಯಾನ್ ಮಾಡಲು ಸಿಎಂಗೆ ಬಿಸಿಗಳ ಸಲಹೆ ನೀಡಿದ್ದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈಗ ಇದನ್ನ ಮಾಡಬೇಕು ಅಂತ ಯೋಚನೆ ಕೆಲ ಅನೇಕ ದೇಶಗಳಲ್ಲಿ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬ್ಯಾನ್ ಅಂದ್ರೆ ವಯಸ್ಸಾದವರಲ್ಲ, 14 ವರ್ಷದೊಳಗಡೆ ಇರ್ತಕ್ಕಂಥವ್ರು. ಬಹುಶಃ ಬಹಳಷ್ಟು ಮಕ್ಕಳುಗಳು
ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಕೊಂಡು ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನಕಲಿ ಇನ್ಸ್ಟಾಗ್ರಾಂ ಖಾತೆ ತೆರೆದು ಮಹಿಳೆಗೆ ಕಿರುಕುಳ ನೀಡ್ತಾ ಇದ್ದ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಮಹಿಳೆ ಠಾಣೆ ಮೆಟ್ಟಿಲೇರಿದ್ದಾಳೆ. ಮಹದೇವಪುರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಹನುಮೇಶ್ ವಿರುದ್ಧ ಹಿರಿಯ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಪ್ರಭುರಾಜ್ ಬಾಬು ಎಂಬ ನಕಲಿ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಕ್ವಾರ್ಟರ್ಸ್ ಮಹಿಳೆಯರಿಗೆ ಮೆಸೇಜ್ ಮಾಡ್ತಿದ್ದ. ಕಾಮುಕ ಸಬ್ ಇನ್ಸ್ಪೆಕ್ಟರ್ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತು ಕಾನ್ಸ್ಟೇಬಲ್ ಪತ್ನಿಯೊಬ್ಬರು ಹಿರಿಯ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ವೈಟ್ಫೀಲ್ಡ್ ಉಪವಿಭಾಗದ ಎಸಿಪಿ ಸದ್ಯ ಪ್ರಕರಣದ ಬಗ್ಗೆ ವಿಚಾರಣೆ ಮುಂದುವರೆಸಿದ್ದಾರೆ. ಆಸ್ತಿ ತೆರಿಗೆ ಪಾವತಿಸದೆ ಕಳ್ಳಾಟ ಮೆರೆದ ಸಿಲಿಕಾನ್ ಸಿಟಿ ಮಂದಿಗೆ ಜಿಬಿಎ ಶಾಕ್ ಕೊಟ್ಟಿದೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಮನೆ, ಫ್ಲಾಟ್, ಸೈಟ್ ಹರಾಜಿಗೆ ಮುಂದಾಗಿದೆ. ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ 2 ಆಸ್ತಿಯನ್ನ ಈಗಾಗಲೇ ಪಾಲಿಕೆ ಹರಾಜು ಹಾಕಿದೆ. 4 ವರ್ಷದಿಂದ 1,17,209 ರೂಪಾಯಿ ತೆರಿಗೆ ಬಾಕಿ ಇತ್ತು. ಈ ಹಿನ್ನೆಲೆ 84 ಲಕ್ಷಕ್ಕೆ ಯಲಹಂಕದ ಅಪಾರ್ಟ್ಮೆಂಟ್ ಒಂದನ್ನ ಹರಾಜಿಗೆ ಹಾಕಿದೆ. ಅಲ್ಲದೆ ಬೆಂಗಳೂರು ಉತ್ತರದಲ್ಲಿ ಒಟ್ಟು 107 ಆಸ್ತಿಗಳು ಪಾಲಿಕೆ ಪಟ್ಟಿಯಲ್ಲಿದೆ. ಜೊತೆಗೆ ಬೆಂಗಳೂರು ಪೂರ್ವ ಪಾಲಿಕೆಯಲ್ಲೂ 5 ಆಸ್ತಿಗಳನ್ನ 5.5 ಕೋಟಿಗೆ ಹರಾಜು ಹಾಕಿದೆ. ಇದೀಗ ತೆರಿಗೆ ಕಟ್ಟದವರ ಆಸ್ತಿ ಹರಾಜಿನ ವಿರುದ್ಧ ಜನತೆ ಆಕ್ರೋಶ ವ್ಯಕ್ತಪಡಿಸಿದ್ದು, ತೆರಿಗೆ ಮೇಲಿನ ಪ್ರೀತಿ ರಸ್ತೆ ಗುಂಡಿ ರಿಪೇರಿ ಮೇಲೆ ಯಾಕಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಕಳೆದ ತಿಂಗಳು ಸದ್ದು ಮಾಡಿದ್ದ ನಟಿ ಕಾವ್ಯ ಗೌಡ ಬಾರಗಿತ್ತಿ ಕೌಟುಂಬಿಕ ಕಲಹಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ನಟಿ ಕಾವ್ಯ ಗೌಡ ಬಾರಗಿತ್ತಿ ಪ್ರೇಮ ಮಧ್ಯೆ ಗಲಾಟೆ ನಡೆದಿತ್ತು. ಸಹೋದರರಾಗಿ ಸೋಮಶೇಖರ್, ನಂದೀಶ್ ಕೈ ಮಿಲಾಯಿಸಿದ್ರು. ಪ್ರಕರಣ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿತ್ತು. ಪ್ರೇಮ ವಿರುದ್ಧ ಕಾವ್ಯ ಗೌಡ ದೂರು ದಾಖಲಿಸಿದ್ರು. ಕಾವ್ಯ ಗೌಡ ಮೇಲೆ ಪ್ರೇಮ ಸಹ ಪ್ರತಿದೂರು ಕೊಟ್ಟಿದ್ರು. ಈಗ ನೋಡಿದ್ರೆ ತಮ್ಮ ಮೇಲೆ ಚಪ್ಪಲಿ ಎಸೆದಿದ್ದು, ಹಲ್ಲೆ ಮಾಡಿದ್ದು ಬಾರಗಿತ್ತಿ ಪ್ರೇಮ ಅನ್ನೋದಕ್ಕೆ ನಟಿ ಕಾವ್ಯ ಗೌಡ ಸಿಸಿಟಿವಿ ಸಾಕ್ಷ್ಯ ಒದಗಿಸಿದ್ದಾರೆ. ನಟಿ ಕಾವ್ಯ ಗೌಡ ಪ್ರೇಮ ತಂಗಿ ಪ್ರಿಯಾ ಹಲ್ಲೆ ಮಾಡಿದ್ದಕ್ಕೆ ಸಾಕ್ಷ್ಯ ನೀಡಿದ್ದಾರೆ. ಮನೆಗೆ ಬರ್ತಿದ್ದಂತೆ ಗೇಟ್ ಬಳಿಯೇ ಕಾವ್ಯ ಪ್ರಿಯಾ ಜಗಳ ಶುರುವಾಗಿದೆ. ಕಾಂಪೌಂಡ್ ಬಳಿ ನಿಂತಿದ್ದ ಕಾವ್ಯ ಮೇಲೆ ಏಕಾಏಕಿ ಜಗಳಕ್ಕೆ ಬಂದ ಪ್ರಿಯಾ ಪಕ್ಕದಲ್ಲೇ ಸಣ್ಣ ಮಗು ಇದ್ದರೂ ಲೆಕ್ಕಿಸದೆ ಜಗಳ ಮಾಡಿದ್ದಾರೆ. ಕಾವ್ಯ ಗೌಡ ಮೇಲೆ ಪ್ರಿಯಾ ಹಲ್ಲೆ ಮಾಡಿದ್ದು ಬಯಲಾಗಿದೆ. ಒಂದೆಡೆ ಚಪ್ಪಲಿ ಎಸೆತ, ಇನ್ನೊಂದೆಡೆ ಚೇರನ್ನ ಪ್ರೇಮ ಎತ್ತಿ ಬಿಸಾಡ್ತಾಳೆ. ಇದೀಗ ವಿಡಿಯೋ ಬಿಡುಗಡೆ ಮಾಡಿ ಫ್ಯಾನ್ಸ್ಗೆ ಕಾವ್ಯ ಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒನ್ ಸೈಡ್ ಕತೆ, ಸುಳ್ಳು ಆರೋಪಗಳನ್ನ ಮಾತ್ರ ಕೇಳಿದ್ದೀರಿ, ಸತ್ಯ ಮತ್ತು ಕ್ರೂರ ಮುಖವನ್ನ ಹೊರಗೆ ತರಬೇಕು ಅಂತ ಕಾವ್ಯ ಗೌಡ ಪೋಸ್ಟ್ ಹಾಕಿದ್ದಾರೆ. 26ನೇ ತಾರೀಕು ನನ್ನ ವಿರುದ್ಧ ಆಲ್ರೆಡಿ ಮೀಡಿಯಾದಲ್ಲಿ ಬಂದಿದೆ ಯಾವ್ಯಾವ ರೀತಿ ಅಂತ. ಸೊ ಅದಾದ ನಂತರ ನಾನು ಅವತ್ತೇ ಮೀಡಿಯಾ ಕೊಡ್ಬೋದಿತ್ತು. ಸರ್ ಒಂದು ಹೇಳ್ತೀನಿ, ಒಂದು ಹೆಣ್ಮಗು ಓಡಿಸ್ಕೊಂಡಾಗ ನಮ್ಮ ಹತ್ರ ಎಲ್ಲ ರೀತಿ ಎವಿಡೆನ್ಸ್ ಇತ್ತು. ಅವತ್ತು ಕೊಟ್ಟಿದ್ದಿದ್ರೆ ಅಯ್ಯೋ ಪಾಪ ಕಾವ್ಯ ಅಂತ ಹೇಳ್ತಿದ್ರು ಆ್ಯಂಡ್ ಅದು ಸ್ಟ್ರಾಂಗ್ ಆಗ್ತಾ ಇರಲಿಲ್ಲ ಕೇಸು. ಸೊ ನಮ್ಮ ಲಾಯರ್ ಹೇಳಿದರು, ಇದು ಯಾವುದೇ ಎವಿಡೆನ್ಸ್ ನೀವು ಎಲ್ಲ ಕಡೆ ಬಿಡೋಂಗಿಲ್ಲ ಅಂತ ಹೇಳಿದರು. ಸೊ ಇವ್ರ ಮಾತಿಂದ ನಾವು ಏನೂ ಅದನ್ನು ಸ್ಪ್ರೆಡ್ ಮಾಡಲಿಲ್ಲ, ಬಿಕಾಸ್ ನನಗೆ ಕಾನೂನು ಪ್ರಕಾರನೇ ಹೋಗಬೇಕಾಗಿತ್ತು. ಅದರಿಂದ ನಾನು ಈ ವಿಡಿಯೋಸ್ನ ಎಷ್ಟೊಂದು ಜನ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ತೋರಿಸಿದಾಗ ವಿಡಿಯೋಸ್ನ ನೀವು ಇಷ್ಟೊಂದು ಯಾಕೆ ಒಳ್ಳೆಯವರಾಗ್ತೀರಾ, ಈ ರೀತಿ ಎಲ್ಲ ಇದ್ದು ನೀವು ಯಾಕೆ ಬಿಡ್ತಲ್ಲ, ಇಷ್ಟೊಂದೆಲ್ಲ ಒದೆ ತಿಂದು. ಆಗ ನನಗೆ ಅನಿಸಿದ್ದು ಒಂದೇ, ಇಷ್ಟೊಂದೆಲ್ಲ ವಿಡಿಯೋದಿದ್ದಾಗ ನಾನು ಯಾಕೆ ಹಾಕಬಾರ್ದು, ಯಾಕಂದರೆ ನಾನು ಇದ್ರ ಬಗ್ಗೆ ಸ್ಟೇ ಆರ್ಡರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.